ಸುಮಾರು ಜನ ಲೇಡೀಸ್ಗೆ ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವಿಮೆನ್ ಆಗಿರಲಿ, ಅವ್ರಿಗೆ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ 5 ಈಸಿ ಮಂತ್ರ ಹೇಳ್ಕೊಡ್ತೀನಿ. ಫಸ್ಟ್ ಈಸಿ ಮಂತ್ರ ಏನು ಅಂದರೆ, ನೀವು ಯಾವಾಗಲೇ ಕೆಲಸ ಮಾಡಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ಬ್ರೇಕ್ಗಳನ್ನ ತೊಗೊಳ್ಳೋದನ್ನು ಮರಿಬೇಡಿ. ನೀವು ಕಂಟಿನ್ಯೂಸ್ ಆಗಿ 2 ಅವರ್ಸ್ ವರ್ಕ್ ಮಾಡ್ತೀರಾ, ಮತ್ತು 8 ಅವರ್ಸ್ ಕೆಲಸ ಮಾಡಿ ಮನೆಗೆ ಬಂದಿದ ತಕ್ಷಣ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀರಾ ಅಂದರೆ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇ ಮನೆ ಕೆಲಸ ಆಗಿರಲಿ, ಹೊರಗಡೆಯಿಂದ ಕೆಲಸ ಮಾಡ್ಕೊಂಬಂದು ಮನೇಲಿ ಕೆಲಸ ಮಾಡೋದಿರಲಿ, ಒಂದು ಚಿಕ್ಕ ಬ್ರೇಕು ನಮ್ಮ ಸ್ಟ್ರೆಸ್ನ ಬ್ರೇಕ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ತುಂಬ ಇಂಪಾರ್ಟೆಂಟು, ನಮಗೆ ಸ್ಟ್ರೆಸ್ ಲೆವೆಲ್ಲು ತುಂಬ ಜಾಸ್ತಿ ಆಗೋದು ಯಾವಾಗ ಅಂದರೆ ಮಾರ್ನಿಂಗ್ ಟೈಮಲ್ಲಿ. ಸೊ ನಾವು ಯಾವಾಗಲೂ ದಿನನ ಸ್ಟಾರ್ಟ್ ಮಾಡಬೇಕಾದ್ರೆ ಕಾಮಾಗಿ, ಜೊತೆಗೆ ಪ್ಲ್ಯಾನ್ಡ್ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಬೇಕು. ಅಂದರೆ ಹಿಂದಿನ ದಿನವೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನೀವು ಮೀಲ್ ಪ್ರಿಪ್ರೇಷನ್ ಮಾಡ್ಕೋತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು. ಜೊತೆಗೆ ನಿಮ್ಮ ಟೈಮ್ ಕನ್ಸ್ಟ್ರೇನು, ನನಗೆ ಟೈಮ್ ಇದೆ, ನಾನು ಬೆಳಗ್ಗೆನೇ ಎಲ್ಲ ಮಾಡ್ಕೋತೀನಿ ಅಂದರೆ ಇದು ಫೈನ್. ಅದು ಇಲ್ಲ ಅಂದರೂ ಕೂಡ ನೀವು ಹಿಂದಿನ ದಿನ ಸ್ವಲ್ಪ ಪ್ಲ್ಯಾನ್ ಅಂತೂ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಡೇ ಏನೇನು ಕೆಲಸ ಮಾಡ್ಕೋಬೇಕು, ಹೇಗಿರುತ್ತೆ ನನ್ನ ಟೈಮ್ ಶೆಡ್ಯೂಲು, ಯಾವ ರೀತಿ ನಾನು ಅಡುಗೆ ತಿಂಡಿ ಏನೇನು ಮಾಡಬೇಕು, ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು, ಪ್ರತಿಯೊಂದೂ ಒಂದು ಪ್ಲ್ಯಾನ್ ಪ್ರಕಾರ ಹೋದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಥರ್ಡ್ ಇಂಪಾರ್ಟೆಂಟು, ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಒಂದು ಅರ್ಧ ಗಂಟೆ ನೇಚರ್ ಜೊತೆ ವಾಕ್ ಮಾಡಿ ನೋಡಿ. ನಿಮ್ಮ ಹತ್ರ ಟೆರೇಸ್ ಇದ್ದರೂ ಪರವಾಗಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಮನೇಲಿ ವಾಕಿಂಗ್ ಮಾಡಿಬಿಡ್ತೀನಿ. ಅದ್ರ ಬದಲಾಗಿ ಕೆಲವು ದಿನ ಹೊರಗಡೆ ವಾಕ್ ಮಾಡ್ತೀನಿ. ಈಗ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಬಸ್ ಸ್ಟಾಪಿಂದನೂ ಮನೆಗೆ 1.5 ಕಿಲೋಮೀಟ್ರು, 1.25 ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಅಂದ್ಕೊಳ್ಳಿ. ಅಷ್ಟು ನಡೀತೀನಲ್ವ, ತುಂಬಾ ಎಂಜಾಯ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ತುಂಬ ಸುಸ್ತಾಗಿರುತ್ತೆ, ಬಟ್ ಆದರೂ ಕೂಡ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಾಕ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ಮೆಡಿಟೇಷನ್ನು, ಯೋಗ ಮಾಡೋದ್ರಿಂದ ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್, ನಿಧಾನಕ್ಕೆ ಬ್ರೀತ್ ಇನ್ನು ನಿಧಾನಕ್ಕೆ ಬ್ರೀತ್ ಔಟ್ ಮಾಡಿದಾಗ ತುಂಬ ಸ್ಟ್ರೆಸ್ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ. ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಿಮಗೆ ತುಂಬ ಸ್ಟ್ರೆಸ್ ಆದಾಗ ನಿಮಗೇನು ಇಷ್ಟನೋ ಆ ಕೆಲಸ ಮಾಡಿ. ನಿಮ್ಗೇನು ಇಷ್ಟನೋ ಅದನ್ನು ಮಾಡ್ಕೊಂಡು ತಿನ್ನಿ. ಕ್ಲೀನಿಂಗ್ ಇಷ್ಟ ಅಂದರೆ ಕ್ಲೀನಿಂಗ್ ಮಾಡಿ, ಒಂದೇ ಒಂದು ಸಣ್ಣ ಶೋಕೇಶ್ನ ಕ್ಲೀನಿಂಗ್ ಮಾಡಿ, ಒಂದು ಮೂವಿ ನೋಡಿ, ಒಂದು ಜರ್ನಲ್ ಏನಾದರೂ ಓದಿ ಅಥವಾ ಏನಾದರೂ ಬರೀರಿ. ನಿಮಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡೋದ್ರಿಂದ ಒಂದು 10 ನಿಮಿಷ ಸೈಲೆಂಟಾಗಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ನಿಮ್ಮ ಮನೇಲಿ ಏದಾನ ಪೆಟ್ಸ್ ಇದ್ದರೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಈ 5 ರೀತಿಯಲ್ಲಿ ನೀವು ಸ್ಟ್ರೆಸ್ನ ಬ್ರೇಕ್ ಡೌನ್ ಮಾಡ್ಕೋಬೋದು.